ಏನೊಂದು CBI ತನಿಖೆಯನ್ನು ಪ್ರಾರಂಭವಾದ ತಕ್ಷಣವೇ ಅಲ್ಲಿ ED ಪಿಕ್ಚರಿಗೆ ಬಂತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಕ್ಚರಿಗೆ ಬಂದು ಇವತ್ತೇನು ಮನಿ ಲಾಂಡ್ರಿಂಗ್ ಅನ್ನು ಆಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಹಣ ಹೊಡೆದಿರೋದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಹಣ ವಾಪಸ್ ಪಡ್ಕೊಳ್ತಾ ಇದ್ದೀವಿ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನೋಡಿದ್ರಿ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಈ ಬಡ್ಡಿ ವ್ಯಾಪಾರ ಮಾಡಿ ಹಣ ಕೊಟ್ಟಿದ್ದು ಹಣ ವಾಪಸ್ ತಗೊಳ್ತಿದೆ ಅಂತ. ಈ ಮನಿ ಲಾಂಡ್ರಿಂಗ್ ಅನ್ನು ಮಾಡ್ಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಮನಿ ಲಾಂಡ್ರಿಂಗ್ ಮಾಡಿರುವಂತ ವಿಶೇಷ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಮನಿ ಲಾಂಡ್ರಿಂಗ್ ನೇರವಾಗಿ ಯಾವ ಸರ್ಕಾರವನ್ನು ಮನಿ ಲಾಂಡ್ರಿಂಗ್ ಮಾಡಿರೋಂತ ನೋಡಿರಲ್ಲ, ಇವತ್ತು ಮನಿ ಲಾಂಡ್ರಿಂಗ್ ಈ ಸರ್ಕಾರ ಮಾಡಿದೆ. ಹಾಗಾಗಿ ಎಲ್ಲರ ಗುತ್ತಿಗೆಗೆ ಹಗ್ಗದ ಕೊಣಿಕೆ, ಎಲ್ಲರ ಕೊಣಿಕೆ, ಎಲ್ಲರ ಗುತ್ತಿಗೆ ಎಲ್ಲೆಲ್ಲಿದೆಯೋ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಕಡೆ ಅವ್ರ ಪಕ್ಷದ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲ ಕಡೆ ಹರಡುತ್ತೆ. ಇದು ಖಂಡಿತ ನನಗೆ ವಿಶ್ವಾಸ ಇದೆ. ಇದು ವೇಗದಲ್ಲಿ ಎಲ್ಲೆಲ್ಲಿ ಹಣ ಹೋಗಿದೆ, ಪುಣ್ಯಾತ್ಮರಿಗೆ ಎಲ್ಲೆಲ್ಲಿ ಹಣ ಹೋಗಿದೆಯೋ ಅಲ್ಲೆಲ್ಲ ಹೋಗಿ ಇವನ್ನೆಲ್ಲ ಸೆರೆ ಹಿಡಿದು ತಂದು ಬಂಧಿಸುವಂತ ಕೆಲಸ ಆಗಿ ಹಣನೂ ವಾಪಸ್ ಪಡೆಯುವಂಥದ್ದಾಗಿದೆ.